ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಉತ್ತರಾಖಂಡ್ನಲ್ಲಿ ರಾಜ್ಯದ 9 ಚಾರಣಿಗರು ಸಾವಿಗೀಡಾಗಿರೋ ಪ್ರಕರಣ. ನಿನ್ನೆ 5 ಮೃತದೇಹ ಪತ್ತೆಯಾಗಿದೆ. ಬೆಳಗ್ಗೆ 4 ಮೃತದೇಹಗಳು ಕೂಡ ಪತ್ತೆಯಾದವು. ವಿಪರೀತ ಹಿಮಗಾಳಿಯಿಂದ ಕರ್ನಾಟಕದ 9 ಮಂದಿ ಸಾವಿಗೀಡಾದರು. ಇವತ್ತು ಸಂಜೆ ಬೆಂಗಳೂರಿಗೆ ಮೃತದೇಹಗಳನ್ನು ತರುವ ಸಾಧ್ಯತೆ ಇದೆ. ವಿಶೇಷ ವಿಮಾನದಲ್ಲಿ ಮೃತದೇಹಗಳನ್ನು ರವಾನಿಸುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮೇ 29ರಂದು ಚಾರಣಕ್ಕೆ ತೆರಳಿದ್ರು 22 ಜನರಿದ್ದ ತಂಡ. ಕರ್ನಾಟಕದಿಂದ ಸಹಸ್ರತಲ್ಗೆ ತೆರಳಿದ್ದಂತಹ 22 ಚಾರಣಿಗರು ಹವಾಮಾನ ವೈಪರೀತ್ಯದಿಂದ ಕುಫ್ರಿ ಟಾಪ್ನಲ್ಲಿ ಪರದಾಡಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಉತ್ತರಾಖಂಡ್ಗೆ ಕೃಷ್ಣ ಬೈರೇಗೌಡ ದೌಡಾಯಿಸಿದ್ರು. ರೆಸ್ಕ್ಯೂ ಕಾರ್ಯಾಚರಣೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ತಂಡ ಕರ್ನಾಟಕದ 22 ಜನರ ತಂಡ. ಐ ಥಾಟ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನ ಗೊತ್ತಿಲ್ಲ, ಬಟ್ ಇಷ್ಟು ಜನರಲ್ಲಿ ಈಗ 9 ಜನ ಕೊನೆಯುಸಿರೆಳೆದಿದ್ದಾರೆ. ಹಿಮಗಾಳಿಯಿಂದ ಅವರು ಉಸಿರಾಡೋದಕ್ಕೆ ಪರದಾಡಿದ್ದಾರೆ. ನಿನ್ನೆ 5 ಮೃತದೇಹಗಳನ್ನು ಪತ್ತೆ ಹಚ್ಚಿದ್ರು. ಇವತ್ತು ಬೆಳಗ್ಗೆ ಇನ್ನುಳಿದ 4 ಮೃತದೇಹಗಳನ್ನು ಪತ್ತೆ ಹಚ್ಚಿದ್ದಾರೆ. ಆ ಮೃತದೇಹಗಳನ್ನು ಬೆಂಗಳೂರಿಗೆ ಸಂಜೆ ವಿಶೇಷ ವಿಮಾನದಲ್ಲಿ ರವಾನಿಸುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಸಿಎಂ ಸೂಚನೆ ಬೆನ್ನಲ್ಲೇ ಸಚಿವ ಕೃಷ್ಣ ಬೈರೇಗೌಡ ಕೂಡ ಏರ್ಪೋರ್ಟ್ನತ್ತ ತೆರಳಿದ್ರು. ನಾವು ಬೆಳಗ್ಗೆಯಷ್ಟೇ ಗಮನಿಸಿದ್ವಿ ಆ ಸುದ್ದಿಯನ್ನು ಕೂಡ. ವಿಶೇಷ ವಿಮಾನದಲ್ಲಿ ಈ ಮೃತದೇಹಗಳನ್ನು ತರೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ ಸಚಿವರು ಕೂಡ ಉತ್ತರಾಖಂಡ್ಗೆ ತೆರಳಿದ್ದಾರೆ. ಯಾಕಂದರೆ ಕರ್ನಾಟಕದ 22 ಚಾರಣಿಗರು ಅಂದರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಟ್ರೆಕ್ಕಿಂಗು ಅಥವಾ ಸಾಹಸಗಳು, ಅಡ್ವೆಂಚರಸ್ ಲೈಫಲ್ಲಿ ಇಂತಹದ್ದನ್ನೆಲ್ಲ ಒಮ್ಮೆನಾದರೂ ಮಾಡಬೇಕು ನಾವು ಅನ್ನೋ ಆಸಕ್ತಿ ಇರುವಂತಹ ಜನ ಈ ರೀತಿ ಚಾರಣಕ್ಕೆ ಅಥವಾ ಹಿಮಾಲಯದ ಟ್ರೆಕ್ಕಿಂಗಿಗೆ ಅಂತ ಹೊರಡುತ್ತಾರೆ. ಆದರೆ ಈ ರೀತಿಯಾಗಿ ವಿಧಿ ಅವರ ಬಾಳಲ್ಲಿ ಆಟವನ್ನು ಆಡಿಬಿಟ್ಟಿದೆ. ವಿಧಿಯಾಟ ನಿಜಕ್ಕೂ ಕೂಡ ಕ್ರೂರವಾಗಿದೆ ಈ ಒಂದು ಪ್ರಕರಣದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಚಾರಣಕ್ಕೆ ಹೋಗಿದ್ದ 22 ಜನ ಕೂಡ ಬೆಂಗಳೂರಿನವರೇನಾ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಹೋಗಿದ್ದ? ಆ ಗ್ರೂಪ್ ಫೋಟೋಸ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಫ್ಯಾಮಿಲಿನಾ, ಫ್ರೆಂಡ್ಸಾ, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಭಾ, ನಿನ್ನೆ ಒಟ್ಟು 5 ಮೃತದೇಹಗಳು ಪತ್ತೆ ಆಗ್ತವೆ. ಇವತ್ತು ಬೆಳಗಿನ ಜಾವ 4 ಮೃತದೇಹಗಳು ಪತ್ತೆಯಾಗಿದೆ. ಒಟ್ಟು 9 ಜನ ಏನು ಮೃತಪಟ್ಟಿದ್ದಾರೆ ಇವರೆಲ್ಲರೂ ಕೂಡ ಮೂಲತಃ ಬೆಂಗಳೂರಿನವರೇ. ಅಂದ್ರೆ ಬೇರೆ ಬೇರೆ ರಾಜ್ಯದವರು ಇದ್ರು ಕೂಡ ಬೆಂಗಳೂರಲ್ಲೇ ಬಂದು ಸೆಟ್ಲ್ ಆದಂಥವ್ರು ಎಲ್ಲರೂ ಕೂಡ ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಲ್ಲೇ ವಾಸವಾಗ್ತಾ ಇದ್ರು. ಎಲ್ಲ 22 ಜನರ ತಂಡ ಏನಿದೆ ಇದು ಎಲ್ಲ ಫ್ರೆಂಡ್ಸ್ ಆಗಿರುವಂಥದ್ದು. ಮೃತಪಟ್ಟಿರುವಂತಹ ಆಶಾ ಸುಧಾಕರ್ ಏನಿದ್ದಾರೆ ಅವರು ಮತ್ತು ಅವರ ಪತಿ ಎಂ ಸುಧಾಕರ್ ಇಬ್ರು ಕೂಡ ಈ ಒಂದು ಟ್ರೆಕ್ಕಿಂಗ್ ಅಲ್ಲಿ ಭಾಗಿಯಾಗಿದ್ರು. ಇದು ಒಟ್ಟು 9 ದಿನದ ಟ್ರೆಕ್ಕಿಂಗ್ ಆಗಿತ್ತು. ಮೌಂಟ್ ಕ್ಲೈಂಬಿಂಗ್ ಮಾಡೋದಕ್ಕೆ ಒಟ್ಟು 6 ದಿನದ ಪ್ಲಾನ್ ಇತ್ತು. ಕೆಳಗಡೆ ಇಳಿಯೋದಕ್ಕೆ 3 ದಿನದ ಪ್ಲಾನ್ ಇತ್ತು. ಆದ್ರೆ ಇವರು 2 ಡೇ ಅಂದ್ರೆ ನಾವೇನ್ ಕರಿತೀವಿ ಬೇಸ್ಮೆಂಟ್ ಇಂದ 2ನೇ ದಿನಕ್ಕೆ ಹೋದಂತಹ ಗಯಾ ಅನ್ನೋ ಒಂದು ಪ್ರದೇಶದಲ್ಲಿ ಅದೇನು ತಂಪಾದಂತಹ ಗಾಳಿ, ಹಿಮಗಾಳಿ ಬೀಸುತ್ತೆ. ಆಗ ಇವರಿಗೆ ಉಸಿರಾಟದ ಸಮಸ್ಯೆ ಆಗಿ ಎಲ್ಲರೂ ಕೂಡ 40 ವರ್ಷದ ಮೇಲ್ಪಟ್ಟವರು ಇರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಉಸಿರಾಟದ ತೊಂದರೆ ಆಗಿ ಕೆಲವೊಂದಿಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾದ್ರೆ ಮತ್ತೊಂದಿಷ್ಟು ಕೆಲದ ಉಸಿರಾಟಕ್ಕೆ ತೊಂದರೆ ಆಗಿ ಮೃತಪಟ್ಟಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ತಾನೇ ನಾವು ಕೂಡ SDRF ತಂಡದ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ವಿ. ಎಲ್ಲ 9 ಮೃತದೇಹಗಳನ್ನು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಇವತ್ತು ಸಂಜೆ ಹೊತ್ತಿಗೆ ಏರ್ ಲಿಫ್ಟ್ ಮಾಡೋ ಮೂಲಕ ಬೆಂಗಳೂರಿಗೆ ಮೃತದೇಹಗಳನ್ನು ಕಳಿಸುವಂತಹ ಪ್ಲಾನ್ ಕೂಡ ಇರುವಂತದ್ದು. ಈ 22 ಜನರು ಕೂಡ ಬೆಂಗಳೂರರಾಗಿದ್ದು 22 ಜನರಲ್ಲಿ 9 ಜನ ಮೃತಪಟ್ಟಿದ್ದಾರೆ. 9 ಜನ ಕೂಡ ಬೆಂಗಳೂರವರೇ. ಸದ್ಯಕ್ಕೆ ಇವರೆಲ್ಲರೂ ಕೂಡ ಫ್ರೆಂಡ್ಸ್ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಇವೆಲ್ಲರೂ ಕೂಡ ಹವ್ಯಾಸಿ ಟ್ರೆಕ್ಕಿಂಗ್ ಮಾಡುವಂತವರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಟ್ರೆಕ್ಕಿಂಗ್ ಮಾಡುವಂತಹ ಅನುಭವ ಇರುವಂತಹ ವ್ಯಕ್ತಿಗಳು. ಆದರೆ ಈಗ ನಿನ್ನೆ ನಡೆದಂತಹ ಒಂದು ಘಟನೆ ಇದೆ ಅದರಲ್ಲಿ 9 ಜನ ಕೂಡ ಈಗ ಮೃತಪಟ್ಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ಏನು ಮೇ 29ನೇ ತಾರೀಕು ಇವರು ಟ್ರೆಕ್ಕಿಂಗ್ ಆರಂಭ ಮಾಡಿದ್ರು. ಡೇ 2ಗೆ ಹೋಗಿದ್ರು. ಅದಾದ ನಂತರದಲ್ಲಿ ಅಲ್ಲಿ ಅವರಿಗೆ ಕ್ಯಾಂಪ್ ಹಾಕೊಡಲಾಗಿತ್ತು. ಅದಾದ ನಂತರದಲ್ಲಿ ಹಿಮಗಾಳಿಗೆ ಮೃತಪಟ್ಟಿರುವಂತಹ ಮಾಹಿತಿಗೆ ಸದ್ಯಕ್ಕೆ ಕರ್ನಾಟಕ ಅಸೋಸಿಯೇಷನ್ ಮುಖಾಂತರವಾಗಿ ಇವರು 22 ಜನ ಹೋಗಿದ್ರು. ಈಗ 9 ಜನರು ಕೂಡ ಮೃತಪಟ್ಟಿರುವಂತಹ ಕಾರಣಕ್ಕಾಗಿ ಏನು ರೆಸ್ಕ್ಯೂ ಮಾಡಿರುವಂತಹ 13 ಜನರನ್ನು ಕೂಡ ಈಗಾಗಲೇ ಬೆಂಗಳೂರಿಗೆ ಕಳಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ. ಇವತ್ತು ಸಂಜೆ ಹೊತ್ತಿಗೆ 9 ಮೃತದೇಹ ಕೂಡ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಪ್ರತಿಭಾ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.